ಗೈಸ್, ಹೇಗೂ ನಮಸ್ತೆ. ಸೊಲ್ಲಾಪುರದಮ್ಮ ಟೆಕ್ಸ್ಟೈಲ್ ಜಾರು ಮೇಕೋರ್ಗೆ ಎಲ್ರಿಗೂ ವೆಲ್ಕಮ್. ಸೊ ಇವತ್ತೇನಂದ್ರೆ ಆಕ್ಚುಲಿ ಮರ್ತ್ಬಿಟ್ಟಿದ್ದೆ, 15 ಸ್ಯಾರೀಸ್ ಫ್ರೀಯಾಗಿ ಕೊಡ್ಬೇಕಂತ ಹೇಳಿದ್ದೆ. ವಿಡಿಯೋ ಕ್ಲಾರಿಟಿ ಇಲ್ಲ ಅನ್ಸುತ್ತೆ, ಅದು ಲೈಟ್ ಬರ್ತಾ ಇದೆ. ಸೊ ಏನಂದ್ರೆ 15 ಸ್ಯಾರಿ. ಸೊ ಫಸ್ಟ್ 3 ಡೇಸ್ ಆಗೋಗಿದ್ದೆ ಆಲ್ರೆಡಿ. ಸೊ 3 ವಿನ್ನರ್ಸ್ನ ಅನೌನ್ಸ್ ಮಾಡ್ತೀನಿ. ಲಾಸ್ಟ್ ಮಧ್ಯದಲ್ಲಿ ಒಬ್ರನ್ನ, ವಿಡಿಯೋ ಎಂಡಿಂಗ್ ಅಲ್ಲಿ ಒಬ್ರನ್ನ, ಸ್ಟಾರ್ಟಿಂಗ್ ಅಲ್ಲಿ ಒಬ್ರನ್ನ. ಸೊ ಫಸ್ಟ್ನೇ ವಿನ್ನರ್ ಬಂದು ಆಶಾ ಕುಮಾರಿ ಅಂತ. ಸೊ ಇವರು ಬಳ್ಳಾರಿ ಅಂತ. ಸೊ ಅವ್ರಿಗೆ 1500 ಅಂಗಡಿಗೆ ಬಂದು ತಗೋತೀನಿ ಅಂತ ಹೇಳಿದ್ದಾರೆ. ಸೊ ಅಂಗಡಿಗೆ ಬಂದಾಗ ಅವರು ತಗೊಳ್ಳೋಂಥ ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ಸೆಕೆಂಡ್ ವಿನ್ನರ್ ಬಂದ್ಬಿಟ್ಟು ಹೇಳ್ತೀನಿ. ಸೊ ನೆಕ್ಸ್ಟ್ ಮೇಡಮ್, ಇವಾಗ ದಸರಾಗೆ ನಾವು ಮೇಕೆ ಕೊಡ್ತಾ ಇದೀವಿ 15 kg ಆಗಿರೋದು. ಸೊ ಇನ್ನೂ ಒಂದು 7-8 ಡೇಸ್ ಇದೆ. ಸೊ ವೆಡ್ನೆಸ್ಡೇ ಇವತ್ತು ಹಾಲಿಡೇ ಇದೆ, ಬಿಕಾಸ್ ಪ್ಯಾಕಿಂಗ್ ತುಂಬಾ ಇದೆ ಅಂತ. ಏನೋ ಒಂದು ಕೆಲಸ ಇದೆ, ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಅದು ಮುಗಿಸಾದ್ಮೇಲೆ ಹೋಗ್ಬಿಡ್ತೀನಿ ಪ್ಯಾಕಿಂಗ್ಗೆ. ಇವಾಗ ಟೈಮ್ ಬಂದು ಇನ್ನು 11, ನಾನು 12 ಅಷ್ಟರಲ್ಲಿ ವಾಪಸ್ ಹೋಗ್ಬಿಡ್ತೀನಿ. ಸೊ ಅಷ್ಟರಲ್ಲಿ ಅನೌನ್ಸ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಏನಂದ್ರೆ ಸೆಕೆಂಡ್ ವಿನ್ನರ್ ಹೇಳ್ತೀನಿ. ಅಂಡ್ ಇವಾಗ ನಮ್ಮ ದಸರಾಗೆ ವಿನ್ನರ್ ಅದು ಲೈವ್ ಮಾಡೇ ಓಪನ್ ಮಾಡ್ತೀನಿ, ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. 3 ವಿನ್ನರ್ಸು 15 kgಗೆ ಬಂದು ಸಾರಿ, ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು 5 kg ಮಟನು, ಥರ್ಡ್ ಪ್ರೈಸ್ 5 kg ಚಿಕನ್. ಸೊ ನೆಕ್ಸ್ಟ್ ದೀಪಾವಳಿಗೆ ಏನಂದ್ರೆ ಪಟಾಕಿ ಆಫರ್, ಓಕೆನಾ? ಪಟಾಕಿ ಇರುತ್ತೆ. ಸೊ ಯಾರಾದ್ರೂ 50 ರೂಪಾಯಿಗೆ ನಮ್ಮ ಅಂಗಡಿಲಿ ತಗೊಂಡ್ರು ಅವ್ರ ನೇಮ್ ಬರ್ದಿ ಕೂಪನ್ ಹಾಕ್ತಿವಿ. ಒಂದ್ ದೊಡ್ಡ ಬಾಕ್ಸ್ ಕೊಡ್ತೀವಿ, ಚಿಕ್ಕ ಬಾಕ್ಸ್ ಕೊಡಲ್ಲ. ದೊಡ್ಡ ಬಾಕ್ಸ್ ಒಬ್ರಿಗೆ, ಚಿಕ್ಕ ಬಾಕ್ಸ್ ಒಬ್ರಿಗೆ, ಅಂಡ್ ನಾರ್ಮಲ್ ಬಾಕ್ಸ್ ಮೂರು ಗಿಫ್ಟ್ ಇರುತ್ತೆ ಟೋಟಲ್ ಆಗಿ. ಅದನ್ನ ಪಟಾಕಿ ಕೊಡ್ತಾ ಇದ್ದೀನಿ. ಸೊ ಅದು ನೀವು ಯಾವಾಗ, ಇದು ದಸರಾ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ದೀಪಾವಳಿ ಆಫರ್. ಸೊ ದೀಪಾವಳಿ ಏನಿಲ್ಲ, 1 ತಿಂಗಳಿದೆ. ಸೊ ಯಾರಿಗೂ ಗೊತ್ತಿಲ್ಲ, ಮಕ್ಳಿಗಂತೂ ಹಠ ಮಾಡ್ಬಿಡ್ತಾರೆ, ಕೊಡ್ಸಕ್ಕಾಗಲ್ಲ. 5-6 ಸಾವಿರ ಇರುತ್ತೆ ಪಟಾಕಿ, ದೊಡ್ಡ ಬಾಕ್ಸ್. ಸೊ ಅಂಗಡಿಗೆ ಬಂದು ಏನಾದ್ರು ಪರ್ಚೇಸ್ ಮಾಡಿದ್ರೆ ಬಂದ್ರೆ 3 ಜನಕ್ಕೆ ಕೊಡ್ತೀವಿ. ಸೊ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್. ಸೊ ಇದನ್ನು ಯಾರು ಕೊಟ್ಟಿಲ್ಲ, ನಾನೇ ಕೊಡ್ತಾ ಇರೋದು. ಸೊ ಯಾರಿಗೆ ಬೇಕೋ ಬೇಗ ಬನ್ನಿ. ಸೊ ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ಇವರು ಕೂಡ JP ನಗರದವರು. JP ನಗರ ಅವ್ರ ಹೆಸರು ಬಂದು ಕಾವ್ಯ ಅಂದ್ಬಿಟ್ಟು. ಸೊ ಕಾವ್ಯ ಅವ್ರಿಗೂ 1500 ರೂಪೀಸ್ ಇದು ಮಧುಗೌಡ ಸ್ಯಾರಿನ ಫ್ರೀಯಾಗಿ ಕೊಡ್ತಾ ಇದೀವಿ. ಸೊ ತುಂಬಾ ಜನ ಕೇಳ್ತಾ ಇದ್ದೀರಾ ಸ್ಯಾರಿ ಮೇಲೆ ಸಖತ್ತಾಗಿದೆ ಮ್ಯಾಮ್, ಸ್ವಲ್ಪ ಬೇಗ ಡೆಲಿವರಿ ಮಾಡಿ ಅಂತ. ಸೊ ಬೇಗ ಡೆಲಿವರಿ ಮಾಡೋಕ್ಕೆ ತುಂಬಾ ಪಾರ್ಸಲ್ಸ್ ಇದೆ. ಬೇರೆ ಅಂಗಡಿಗೆ ಇಷ್ಟು ಬರಲ್ಲ ಪಾರ್ಸಲ್. ಬೇರೆ ಕಡೆಯಿಂದ ಬುಕ್ ಮಾಡಿದ್ರೆ 2 ಡೇಸ್ ಬಂದು 3 ಡೇಸ್ ಬಂತು ಅಂತ ನೀವು ಹೇಳ್ತೀರಾ. ಬಟ್ ಅವರೆಲ್ಲ ಶಿಪ್ಪಿಂಗ್ ಚಾರ್ಜ್ ಇಸ್ಕೊಂತಾರೆ. ನಿಮ್ಗೆ ಆ ಥರ ಏನಾದ್ರು ಆದ್ರೆ 100 ರೂಪೀಸ್ ಶಿಪ್ಪಿಂಗ್ ಚಾರ್ಜ್ ಹಾಕಿದ್ರೆ ನಾನು DTC ಕಳ್ಸಿಕೊಡ್ತೀನಿ. ಪರವಾಗಿಲ್ಲ ಮೇಡಮ್, 8 to 10 ಡೇಸ್ ಆದ್ರೂ ಪರವಾಗಿಲ್ಲ, ಪೋಸ್ಟಲ್ಲೇ ಕಳ್ಸಿಕೊಡಿ, ಶಿಪ್ಪಿಂಗ್ ಚಾರ್ಜ್ ಹಾಕಕ್ಕಾಗಲ್ಲ ಅಂದ್ರೆ ಅದನ್ನು ರೆಡಿ ಇದೀವಿ. ಬಟ್ ಒಬ್ಬೊಬ್ರು ಕಾಯೋದೇ ಇಲ್ಲ, ನೆನ್ನೆ ಅಮೌಂಟ್ ಹಾಕ್ಬಿಟ್ಟು ಇವತ್ತು ಆಲ್ರೆಡಿ ಫುಲ್ಲು ಬಂದಿಲ್ಲ ಅಂತಾರೆ. ಸೊ ನಮ್ಗೆ ಇಲ್ಲಿ ಏನ್ ಕಷ್ಟ ಇದೆ ಏನಂತ ಗೊತ್ತಾಗಲ್ಲ. ಇವಾಗ ನಾನು ಒಬ್ರು ಡೆಲಿವರಿ ಕೊಡಕ್ಕೆ ಹೋಗ್ತಾ ಇರೋದು, ಅವ್ರಿಗೂ ತುಂಬಾ ಅರ್ಜೆಂಟ್ ಇದೆ ಅಂತ ಅಂದ್ರು, ಅದಕ್ಕೆ ಹೋಗ್ತಾ ಇದೀನಿ. ಸೊ ಆ ಥರ ಆಗುತ್ತೆ, ಅರ್ಥ ಮಾಡ್ಕೊಬೇಕು ನೀವು. ಅರ್ಜೆಂಟ್ ಇದ್ರೆ ಫೋನ್ ಮಾಡಿ ಈ ಥರ ಹೇಳ್ಬಿಟ್ರೆ ತಂದ್ಕೊಟ್ಬಿಡ್ತೀವಿ. ಎಷ್ಟೇ ದೂರ ಇದ್ರೂ ಪರವಾಗಿಲ್ಲ, ಬೆಂಗಳೂರು ರೀಚ್ ಔಟ್ ಮಾಡಿಸ್ಬಿಡ್ತೀವಿ. ಸೊ ಥರ್ಡ್ ವಿನ್ನರ್ ಬಂದ್ಬಿಟ್ಟು ಇವ್ರು ಬಂದು ಯಶವಂತಪುರಂ ಅವರು. ಅವ್ರ ಹೆಸರು ಬಂದು ಅನಿಲ್ ಗೌಡ ಅಂತ. ಸೊ ಅವರು ಕೂಡ ಬುಕ್ ಮಾಡ್ಕೊಂಡಿದ್ದಾರೆ. ಸೂಪರ್ ಆಗಿದೆ ಸ್ಯಾರಿ, 3 ಜನಕ್ಕೆ ಆಯಿತು. ಸೊ ನಾಳೆಗೆ ಇನ್ನು 3 ಜನದ ಹೇಳ್ತೀನಿ. ಸೊ ಏನ್ ಮಾಡಬೇಕು, ವಿಡಿಯೋನ ಕಮೆಂಟ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಫುಲ್ ವಿಡಿಯೋ ನೋಡಬೇಕು. ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಯವ್ರಿಗೆ. ಹೈಯೆಸ್ಟ್ ಶೇರ್ ಮಾಡಿದ್ದಾರೆ ಇವರೆಲ್ಲ, ಒಂದು 300 ಶೇರ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ಸ್ನ ಕಳಿಸಿದ್ದಾರೆ. ಸೊ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಕೂಡ ಆಲ್ರೆಡಿ ನಮ್ಮ ಅಂಗಡಿಲಿ ಒಂದು 3-4 ಸ್ಯಾರಿನೂ ಕೂಡ ತಗೊಂಡಿದ್ದಾರೆ. ಸೊ ಅದರಿಂದ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್, ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ಅಷ್ಟೇ 1500 ರೂಪೀಸ್ ಸ್ಯಾರಿನೇ ಫ್ರೀಯಾಗಿ ಕೊಡ್ತಾ ಇರೋದು. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಆಫರ್ನ. ಮತ್ತೆ ದೀಪಾವಳಿ ಆಫರು ಇದೆ. ಸೊ ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ಅಂಗಡಿಗೆ ವಿಸಿಟ್ ಮಾಡೇ ತಗೊಳ್ಳಿ. ಇನ್ನೂ ಯಾರಿಗೆ ಪಾರ್ಸಲ್ ಬಂದಿಲ್ಲ, ಅನುಶ್ರೀ ಸ್ಯಾರಿ ಅವ್ರಿಗೆ ಇವತ್ತು ವಾಪಸ್ ಹೋಗಿ ಪ್ಯಾಕಿಂಗು ಕೂತ್ಕೋತೀನಿ, ಡೋಂಟ್ ವರಿ. ಒಂದು 4 to 5 ಡೇಸಲ್ಲಿ ಬರುತ್ತೆ, ಓಕೆನಾ? ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ JANNU ಅಲ್ಲ, JAANU ಜಾನು ಮೇಕ್ ಓವರ್ ಅಂತ ಓದಿದ್ರೆ ನಿಮಗೆ ಇದು ಬರುತ್ತೆ, ಓಕೆನಾ? ಸೊ ಕೀಪ್ ವಾಚಿಂಗ್, ಕೀಪ್ ಲವಿಂಗ್, ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತೆ. ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನೋಡಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಥ್ಯಾಂಕ್ ಯು.